ನಮಸ್ತೆ ಸ್ನೇಹಿತರೆ, ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ನಮ್ದು ಯೂಟ್ಯೂಬ್ ಅಲ್ಲಿ 1K ಸಬ್ಸ್ಕ್ರೈಬರ್ಸ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ 15K ಫಾಲೋವರ್ಸ್ ದಾಟಿದ್ದಾರೆ. ಇದೇ ಖುಷಿಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತಿದೀವಿ. ನಾನು ಒಂದು ಡ್ರೈವರ್ ಆಗಿ ನೋಡಿದ್ದೀನಿ, ಎಷ್ಟೋ ಕಡೆ ರೋಡ್ ಮೇಲೆ ನಾಯಿಗಳು ಜಾಸ್ತಿ ಹೀನವಾಗಿ ಸಾಯ್ತೈತೆ. ಕೈ ಕಾಲು ಮುರ್ಕೊಂಡು, ಸೊಂಟ ಮುರ್ಕೊಂಡು ಗಾಡಿಗಳು ಸಿಕ್ಕಿ ತುಂಬಾ ಆಕ್ಸಿಡೆಂಟ್ ಆಗಿ ನಾಯಿಗಳು ಜಾಸ್ತಿ ಹೀನವಾಗಿ ಸಾಯ್ತೈತೆ. ಈ ಒಂದು ರಿಪ್ಲೈಟ್ ಬೆಲ್ಟ್ ಹಾಕೋದ್ರಿಂದ ನಾಯಿಗಳ ಪ್ರಾಣ ಉಳಿಯುತ್ತೆ ಅನ್ನೋ ಒಂದು ಒಳ್ಳೆ ಉದ್ದೇಶ ಈ ಒಂದು ಕೆಲಸ ಮಾಡ್ಬೇಕಂತ ಮಾಡ್ತಾ ಇದ್ದೀವಿ. ಬನ್ನಿ ಶರ್ಟ್ ಮಾಡೋಣ. ನಾವೇನೋ ಈಸಿಯಾಗಿ ಕೆಲಸ ಮಾಡ್ಬಿಡೋಣ ಅಂದ್ಬಿಟ್ಟು ಖುಷಿಯಲ್ಲಿ ಹೋದ್ರೆ ಆದ್ರೆ ಅಲ್ಲಿ ಆಗಿದ್ದೆ ಒಂದು ಪಿಕ್ಚರ್, ಒಂದ್ ನಾಯಿಗೂ ಬೆಲ್ಟ್ ಹಾಕಕ್ಕಾಗ್ಲಿಲ್ಲ, ಎಲ್ಲ ಬೆದರಿಕೆ ಅಲ್ಲಿತ್ತು. ಮತ್ತೆ ಎರಡನೇ ದಿನ ಟ್ರೈ ಮಾಡೋಣ ಅಂತ ಹೋದ್ವಿ. ಅದೇ ಟೈಮ್ ಮಳೆ ಬೀಳ್ತಾ ಇತ್ತು. ನಾವು ಬೇಕರಿ ಹತ್ರ ನಿಂತಿದ್ವಿ. ಅದೇ ಟೈಮ್ಗೆ ಬೇಕರಿ ಹತ್ರ 2 ನಾಯಿಗಳು ಬಂದ್ವು. ಅದಕ್ಕೆ ಸ್ವಲ್ಪ ಬಿಸ್ಕೆಟ್ ಹಾಕ್ಬಿಟ್ಟು ಅಲ್ಲಿರೋ 2 ನಾಯಿಗಳಿಗೂ ಬೆಲ್ಟ್ ಹಾಕಿದ್ವಿ. ಮತ್ತೆ ನೈಟ್ ಮಾಸ್ತಿ ಮಾಲೂರು ರೋಡಲ್ಲಿ ಟೀ ಅಂಗಡಿ ಹತ್ರ 1-2 ನಾಯಿ ಇತ್ತು. ಅಲ್ಲೊಂದ್ 2 ನಾಯಿಗೆ ಬೆಲ್ಟ್ ಹಾಕ್ದ್ವಿ, ಯಾಕಂದ್ರೆ ಅಲ್ಲಿ 24 hour ವೆಹಿಕಲ್ಸ್ ಜಾಸ್ತಿ ಓಡಾಡುತ್ತೆ. ಮತ್ತೆ ನೆಕ್ಸ್ಟ್ ದಿನ ನಾನು ನನ್ನ ಫ್ರೆಂಡ್ ಮಾಲೂರಿಂದ ಬೈಕಲ್ಲಿ ಬರ್ಬೇಕಾದಾಗ ಮೈನ್ ರೋಡಲ್ಲಿ 1-2 ನಾಯಿ ಕಾಣಿಸ್ತು, ಅದಕ್ಕೂ ಬೆಲ್ಟ್ ಹಾಕಿದ್ವಿ. ಬೆಲ್ಟ್ ಹಾಕ್ಬಿಟ್ಟು ಆರಾಮಾಗಿ ಮನೆಗೆ ಬಂದ್ವಿ. ಇದೇ ತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ನಿಮ್ಮ ಒಂದೊಂದು ಫಾಲೋವರ್ಸ್ ತುಂಬಾ ಶಕ್ತಿ ಕೊಡುತ್ತೆ ನಮ್ಗೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡ್ತೀವಿ, ಸಪೋರ್ಟ್ ಮಾಡಿ. మనుషులందు నీ కదా